ಯೋಗಾಸನ ಮಾಡುವುದರಿಂದ ನಮ್ಮ ಚಿತ್ತ ಶರೀರದ ಕಡೆ ಹೋಗುತ್ತೆ. ಶರೀರದ ಕಡೆ ಚಿತ್ತ ಇಡುವುದರಿಂದ ಚಿತ್ತ ದುರ್ಬಲಗೊಳ್ಳುತ್ತದೆ. ಇದಕ್ಕೆ ಧ್ಯಾನದ ಮಾರ್ಗ ಅನುಸರಿಸಿದ್ರೆ ಚಿತ್ತವು ಹೆಚ್ಚು ಶಕ್ತಿಯುತವಾಗುತ್ತೆ ಅಂತ ಪರಮ ಪೂಜ್ಯರಾದಂತಹ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ಅವರು ಹೇಳಿದರು. ಅವರು ಇವತ್ತು ಬೆಂಗಳೂರಿನ ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಡೆಸಿಕೊಟ್ಟ ಹಿಮಾಲಯದ ಧ್ಯಾನ ಶಿಬಿರದಲ್ಲಿ ಈ ಸಂದೇಶವನ್ನ ನೀಡಿದರು. ವೈದ್ಯರುಗಳು ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳ ಮೇಲೆ ಚಿತ್ತವನ್ನ ಇಡ್ತಾರೆ. ಇದರಿಂದ ಅವರ ಚಿತ್ತ ಎಷ್ಟು ದುರ್ಬಲಗೊಳ್ಳುತ್ತಾ ಗೊತ್ತಾ? ಇದಕ್ಕಾಗಿಯೇ ವಿಶೇಷವಾಗಿ ವೈದ್ಯರು, ಪೊಲೀಸರು, ಸೈನಿಕರು ಧ್ಯಾನವನ್ನ ಮಾಡಲೇಬೇಕು. ಧ್ಯಾನ ಅಂತದ್ದು ಚಿತ್ತದ ಸ್ನಾನ ಇದ್ದ ಹಾಗೆ. ವೈದ್ಯಕೀಯದಲ್ಲಿ ನಮ್ಮ ಚಿತ್ತದಲ್ಲಿ ಬರುವಂತಹ ಆಲೋಚನೆಗಳ ಬಗ್ಗೆ ಅಧ್ಯಯನ ಇಲ್ಲ ಅಂತ ಪೂಜ್ಯ ಗುರೂಜಿಯವರು ತಿಳಿಸಿದರು. ಧ್ಯಾನ ಮಾಡುವುದರಿಂದ ನಿಮ್ಮ ಪ್ರಭಾವಳಿ ಶುದ್ಧ ಆಗುತ್ತೆ. ಹೀಗಿದ್ದಾಗ ನೀವು ಉತ್ತಮರಾಗಿರ್ತೀರಿ. ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತ ಕೆಟ್ಟ ಜನಗಳು ಬರಲಾರರು. ಧ್ಯಾನ ಮಾಡುವುದರಿಂದ ಆತ್ಮಭಾವವು ವೃದ್ಧಿಯಾಗಿ ಶರೀರ ಭಾವ ಕಡಿಮೆ ಆಗುತ್ತೆ. ಇದರಿಂದಾನೇ ಅನೇಕ ಲಾಭವನ್ನ ನೀವು ಗಳಿಸಿಕೊಳ್ಳಲಿದ್ರಿ ಅಂತ ಗುರುಗಳು ಹೇಳಿದರು. ಧ್ಯಾನದ ವೇಳೆ ನಿಮಗೆ ಶರೀರ ಅನೇಕ ರೀತಿಯಲ್ಲಿ ಪ್ರತಿರೋಧವನ್ನ ಒಡ್ಡಿದ್ರು ಅದನ್ನ ಲೆಕ್ಕಿಸಬಾರದು. ನಿತ್ಯವೂ ಧ್ಯಾನದ ಅಭ್ಯಾಸ ಮುಂದುವರಿಸಿದ್ದೇ ಆದಲ್ಲಿ ಯಶಸ್ಸನ್ನ ಕಾಣುವಿರಿ ಅಂತ ಗುರುಗಳು, ವೈದ್ಯರು ಹಾಗೂ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದರು. ಬೇರೆ ಬೇರೆ ದೇಶಗಳಲ್ಲಿ ಹಾಗೆ ಸಂಸತ್ನಲ್ಲಿಯೂ ಕೂಡ ನಡೆಸಿಕೊಟ್ಟ ಶಿಬಿರದ ಬಗ್ಗೆ ಗುರೂಜಿಯವರು ತಿಳಿಸಿಕೊಟ್ರು. ಈ ಮಹತ್ ಶಿಬಿರದಲ್ಲಿ ಪರಮ ಪೂಜ್ಯ ಗುರಾಮ ಅವರು ಉಪಸ್ಥಿತರಿದ್ದು ಹಲವು ಸಂದೇಶಗಳನ್ನು ನೀಡಿದರು. ರಾಮಯ್ಯ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕುಲದೀಪ್ ಪ್ರೈಸ್ ಹಾಗೂ ರಾಮಯ್ಯ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲೆ ಶಾಲಿನಿ ನೋಯಿ ಹಾಗೂ ಪಿಆರ್ಒ ಚಂದ್ರು ಅವರುಗಳು ಉಪಸ್ಥಿತರಿದ್ದರು. ಪೂಜ್ಯ ಗುರಾಮ ಹಾಗೂ ಗುರೂಜಿಯವರಿಗೆ ಈ ವೇಳೆ ತುಂಬು ಗೌರವವನ್ನು ಸಲ್ಲಿಸಿದರು. ಕಾರ್ಯಕ್ರಮ ಮುಗಿದ ಬಳಿಕ ಗುರಾಮ ಹಾಗೂ ಗುರೂಜಿ ಅವರುಗಳು ಎಲೆಕ್ಟ್ರಿಕ್ ವಾಹನದಲ್ಲಿ ರಾಮಯ್ಯ ಕಾಲೇಜಿನ ಸೊಬಗನ್ನ ವೀಕ್ಷಣೆ ಮಾಡಿದರು. ज्योति ज्योति अग्नि स्वाहा सूर्यो ज्योति ज्योति सूर्य स्वाहा अग्नि वर्चो ज्योति वर्चः स्वाहा सूर्यो वर्चो ज्योति